ಕುಡಿಯೋದಕ್ಕೆ ನೀರು ಕಾಯಿಸೋದು ಬಿಟ್ಟು ಸ್ನಾನ ಮಾಡೋ ರೇಂಜಿಗೆ ನೀರು ಕಾಯಿಸಿದ್ರು, ಕುಡಿಯೋದಕ್ಕಾಗಲಿಲ್ಲ. ಇನ್ನು 7:30 ಆಗಿದ ತಕ್ಷಣ ಬ್ರೇಕ್ಫಾಸ್ಟ್ಗಿದೆ ಅಂತ ಹೇಳಿ ಕೆಳಗಡೆ ಹೋಗಿ ನೋಡಿದ್ರೆ ಬ್ರೇಕ್ಫಾಸ್ಟ್ ರೆಡಿನೇ ಆಗಿರಲಿಲ್ಲ. ಇರೋವಂಥ ಉಪ್ಪಿಟ್ಟು, ಕೇಸರಿಬಾತು, ಇಡ್ಲಿನೇ ತಿನ್ಕೊಂಡು ನಾನು ರೆಡಿ ಆಗಬೇಕು ಅಂತೇಳಿ ಮೇಲ್ಗಡೆ ಬಂದಿದ್ದಾಯಿತು. ಬಿಕಾಸ್ ಟೈಮ್ ಇರಲಿಲ್ಲ, ಕ್ವಿಕ್ಕಾಗಿ ರೆಡಿಯಾಗಿ ಹೋಗಬೇಕಿತ್ತು. ಇನ್ನು ಮಿಂಚು, ಜಯಂತ್ ನೋಡಿ ಹೆಂಗೆ ಆಡ್ತಿದ್ದಾರೆ ನೋಡಿದ್ರೆ. ಹಾಗೆ ಇವತ್ತು ನಾನು ವೇರ್ ಮಾಡ್ತಿರೋ ಡ್ರೆಸ್ ಇದು. ಲಿಂಕ್ ಕೇಳಬೇಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸಿಂಪಲ್ ಆಗಿ ಈ ಥರ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡಿ ಇವತ್ತು ರೆಡಿಯಾಗಿದ್ದಾಯಿತು. ಇನ್ನು ಮಿಂಚುನ ನಿದ್ದೆ ಮಾಡ್ತಿರೋಳನ್ನ ಎಬ್ಸಿದ್ರು ಜಯಂತ್ ಅಂತ ಹೇಳಿ. ಯಾವ ಪಾರ್ಟಿ ಸಿಟ್ಟಾಗಿದ್ಲು ಗೊತ್ತಾ? ಇಲ್ಲಿ ನೋಡಿ ಹೆಂಗೆ ಕುತ್ಕೊಂಡಿದ್ದಾಳೆ, ದೇವ್ರು ಕುತ್ಕೊಂಡಿದ್ದಾಳೆ. ನೈಸ್ ಮಾಡೋದು ಕೂಡ ಅಷ್ಟೇ ಈಸಿ. ಇವಳನ್ನ ನಕ್ಕು ಬಿಡ್ತಾಳೆ, ನಕ್ಲು ಅಂತಂದರೆ ಸಾಕು. ಇನ್ನು ಅವಳು ಕೂಡ ನೈಸ್ ಮಾಡಿಕೊಂಡು ಮಾತಾಡ್ಕೊತ ರೆಡಿ ಮಾಡಿಕೊಂಡು ನಾನು, ಜಯಂತ್ ಮತ್ತು ಮಿಂಚು ಮೂವರು ಹೊರಟ್ವಿ ಚೆಕ್ಔಟ್ ಆಗಿ. ಸೊ ಅಲ್ಲಿಂದ ಸೀದಾ ಹೋಗಿದ್ದ ಕಿಮ್ಮನೆ ರೆಸಾರ್ಟ್ಗೆ. ಹೋಗಿದ ತಕ್ಷಣ ತಿಂಡಿ ಮುಗಿಸ್ಕೊಂಡು ನಂದು ಪಾರ್ಟ್ ಏನಿದೆ ಶೂಟ್ ಮಾಡೋದು ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಆ ಪ್ಲೇಸ್ನ ನೋಡಿದ್ರೆ ಎಂಜಾಯ್ ಮಾಡದೇ ಇರೋದಕ್ಕಾಗುತ್ತಾ, ಅಷ್ಟು ಸೂಪರ್ ಇದೆ. ಅಲ್ಲಿಂದ ಸೀದಾ ಮತ್ತೆ ಎಲ್ಲ ವೆಡ್ಡಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಇದೇನು ಗೊತ್ತಾ, ಅವಳಿಗೆ ಆಟಾಡೋದಕ್ಕೆ ಬಿಟ್ಟಿಲ್ಲ ಅನ್ನೋ ಒಂದು ರಿವೆಂಜ್ನ ಅವ್ರ ಅಪ್ಪನ ಮೇಲೆ ತೀರ್ಸ್ಕೊಂತಾರೆ. ಅದು ಕೊನೆಗೆ ಅತ್ತೆ ಅವಳು ಸುಮ್ಮನೆ ಆಗಿದ್ದು. ಫೈನಲಿ ನಮ್ಮ ದಾವಣಗೆರೆ ಟು ಶಿವಮೊಗ್ಗ ಜರ್ನಿನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆದವು ವಿಡಿಯೋಸ್ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇನ್ನಷ್ಟು ವೀಡಿಯೋಸ್ಗಳಿಗೋಸ್ಕರ ಫಾಲೋ ಮಾಡಿಲ್ಲ ಅಂದರೆ ಯಾರಾದರೂ ನನ್ನನ್ನು ಈಗಲೇ ಫಾಲೋ ಮಾಡಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಶೇರಿಂಗ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟಪಟ್ಟಿದ್ದಕ್ಕೆ. ಆ್ಯಂಡ್ ಮತ್ತೆ ಸಿಗೋಣ, ಅಲ್ಲಿವರೆಗೂ ಬಾಯ್.